ಇವತ್ತು ನಮ್ಮನೇಲಿ ಗೋಧಿ ದೋಸೆ ಹಾಗೆ ಬೀಟ್ರೂಟ್ ಪಲ್ಯ ಚಟ್ನಿ. ನಮ್ಮನೇಲಿ ಇವತ್ತು ಟೌನ್ ಅಲ್ಲಿ ಕೆಲಸ ಇದೆ ಅಂತ ಹೇಳಿ ನಮ್ಮಣ್ಣ ಕಾರ್ ತಗೊಂಡು ಹೋಗ್ತಾ ಇದ್ದಾನೆ. ಮಸಾಲೆ ಪೂರಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಈ ತರ ಪಾನಿಪುರಿ ನೋಡ್ತಾ ಇದ್ರೆ ಯಾರ ಬಯಲಾದ್ರೂ ನೀರ್ ಬರುತ್ತೆ. ಗೋಬಿ ಮಂಚೂರಿನ ತಿಂದೆ ಎಷ್ಟು ದಿನ ಆಯ್ತೋ ಏನೋ. ಅಣ್ಣ ಮಾಡ್ತಾ ಇರೋ ಇವತ್ತು ಎಗ್ ಬುಜ್ಜಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನಮ್ಮ ತರವಂಗೆ ಇವತ್ತು ಸ್ಯಾಂಡ್ವಿಚ್ ಬೇಕಂತೆ, ಹಂಗಾಗಿ ಸ್ಯಾಂಡ್ವಿಚ್ ಮಾಡಿದ್ವಿ. ಅಮ್ಮ ಬಾಣಂತಿ ಖಾರ ರೆಡಿ ಮಾಡ್ತಾ ಇದ್ದಾರೆ. ಎಗ್ ಬುಜ್ಜಿ ಅಂತೂ ಮಸ್ತಾಗಿತ್ತು. ಅಮ್ಮ ಹಾಗೆ ಮಸಾಲೆ ದೋಸೆ ಕೂಡ ಮಾಡಿದ್ರು ಇವತ್ತು ಬೆಳಗ್ಗೆ ತಿಂಡಿಗೆ. ದಿಲ್ ಪಸಂದ್ ಇವತ್ತು ಸಖತ್ ಟೇಸ್ಟ್ ಆಗಿತ್ತು, ಅಮ್ಮ ತಂದಿರೋ ದಿಲ್ ಪಸಂದು. ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಹೇಳಿ ನೋಡ್ಕೊ ಬರೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ಬೆಳಗ್ಗೆಯಿಂದನೇ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇವತ್ತಿನ ಕತೆ ಏನು ಅಂತ ಹೇಳ್ತಾ ಬರ್ತೀನಿ, ಕೇಳ್ಕೊಂಡು ಹೋಗಿ ಬನ್ನಿ. ಇವತ್ತು ಬೆಳಗ್ಗೆನೆ ಹೊರಗೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿತ್ತು. ಹೊರಗಡೆ ಬರೋಣ ಅಂತ ಬಂದೆ. ಸಖತ್ತು ಚಳಿ ಇತ್ತಪ್ಪ. ಇಷ್ಟು ದಿನ ಚಳಿ ಇರ್ಲಿಲ್ಲ, ಇವತ್ತಂತೂ ತುಂಬಾ ಚಳಿ ಆಗ್ತಾ ಇತ್ತು. ಯಾಕಂದ್ರೆ ನಾನ್ ಸ್ಟಾಪ್ ಆಗಿ ಮಳೆ ಬರ್ತಾ ಇತ್ತು ನೈಟು. ಯಾವಾಗ್ಲೂ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬೆಳಗಿನ ಜಾವನೇ ಸಖತ್ತು ಮಳೆ ಬರುತ್ತೆ. ಬೆಳಗ್ಗೆ ಟೈಮಲ್ಲಿ ತುಂಬಾ ಚಳಿ ಅನ್ಸುತ್ತೆ. ನೋಡೋಣ ಹೊರಗಡೆ ಬಂದ್ಬಿಟ್ಟು ಹೇಗಿದೆ ವೆದರು ಅಂತ ಹೇಳಿ ನೋಡೋಣ ಅಂತ ಹೊರಗಡೆ ಬಂದೆ. ಹೇಗ್ ಕಾಣಿಸ್ತಾ ಇದೆ ನೋಡಿ ಹೊರಗಡೆ ವಾತಾವರಣ ಎಲ್ಲ. ಒಂಥರ ಇವಾಗ ಅನ್ಸ್ತಾ ಇದೆ ಈಗ ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿದೆ ಏನೋ ಅಂತ ಅನ್ಸ್ತಾ ಇದೆ. ಇಷ್ಟು ದಿನ ಮಳೆಗಾಲದಲ್ಲಿ ಇದೀವೋ ಬೇಸಿಗೆಯಲ್ಲಿ ಇದೀವೋ ಗೊತ್ತೇ ಆಗ್ತಾ ಇರ್ಲಿಲ್ಲ, ಆ ತರ ಅನ್ಸ್ತಾ ಇತ್ತು. ಇವಾಗಂತೂ ಹೈದ್ರಾಬಾದ್ ಅಲ್ಲಿ ನಮ್ಮ ಮನೆಯವರು ಫಸ್ಟ್ ಟೈಮು ದೋಸೆ ಮಾಡ್ಕೊಂತ ಇದಾರೆ. ಅವರೇ ನೆನ್ಸಿಟ್ಟು ದೋಸೆ ಮಾಡ್ಕೊಂತ ಇದಾರೆ. ಯಾಕೋ ನೀನ್ ಮಾಡಿರೋ ತರ ದೋಸೆ ಬರ್ಲಿಲ್ಲ, ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು. ಅವ್ರು ಎಗ್ ದೋಸೆ ಮಾಡ್ಕೊಂಡು ತಿಂದ್ವಿ ಅಂತ ಹೇಳ್ತಾ ಇದ್ರು. ನಮ್ಮ ಮನೇಲಿ ನಮ್ಮಮ್ಮ ಇವತ್ತು ನಾವು ಕೂಡ ದೋಸೆ ಮಾಡೋಣ ಅಂತ ಹೇಳಿ ನಮ್ಮಮ್ಮ ದಿಢೀರ್ ದೋಸೆ ಮಾಡ್ತಾ ಇದ್ದಾರೆ. ಏನು ಅಂತ ಅನ್ಕೊಂಡಿದ್ದೀರಾ? ದಿಢೀರ್ ದೋಸೆ ಅಂದ್ರೆ ಗೋಧಿ ಹಿಟ್ಟನ್ನ ಕಲ್ಸೋದು, ದೋಸೆ ಹಾಕೋದು. ಇದೇ ಸ್ಪೀಡ್ ಆಗಿ ಆಗ್ಬಿಡುತ್ತೆ ದೋಸೆ. ಏನಪ್ಪಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಎಲ್ಲರೂ ನಮ್ಮಮ್ಮ ದೋಸೆ ಮಾಡಿ ಎಲ್ಲರಿಗೂ ಚಟ್ನಿ ಮಾಡಿದ್ರು. ನಾನ್ ಚಟ್ನಿ ತಿನ್ನೋ ಹಾಗಿಲ್ಲ, ಡೆಲಿವರಿ ಆಗಿ ಇನ್ನು 1.5 ಮಂತ್ ಆಗಿರ್ಲಿಲ್ಲ ಅಲ್ವಾ, ಹಾಗಾಗಿ ಹಸಿ ಕೊಬ್ಬರಿ ಇದು ಹಾಗೆ ಹಸಿ ಮೆಣಸಿಂದು ತಿನ್ಬಾರ್ದು ಅಂತ ಹೇಳಿ ನನಗೆ ಅಂತೇಳಿ ಸಪ್ರೇಟ್ ಆಗಿ ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ದಾರೆ. ಹಾಗೆ ಅವರಿಗೆ ದೋಸೆ ಹಾಕ್ಬಿಟ್ಟು ನಮ್ಮ ಹತ್ತರವನ್ನ ಸ್ಕೂಲಿಗೆ ರೆಡಿ ಮಾಡ್ಬೇಕಾಗಿತ್ತು. ಹಾಗಾಗಿ ಫಾಸ್ಟ್ ಆಗಿ ದೋಸೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅವನಿಗೆ ಫಸ್ಟ್ ಸ್ಕೂಲಿಗೆ ಕಳ್ಸಿದ್ರೆ ಸಾಕು, ಆಮೇಲೆ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ. ಅದೊಂದು ಕೆಲಸ ಆಗ್ಬಿಡ್ತು ಅಂದ್ರೆ ಬೇರೆ ಕೆಲಸ ಏನಾದ್ರೂ ಮಾಡ್ಕೋಬಹುದು. ಇವನ್ನ ಫಸ್ಟ್ ಸ್ಕೂಲಿಗೆ ಕಳ್ಸೋ ತನಕ ನಮಗ್ ಸಮಾಧಾನ ಇರಲ್ಲ, ಯಾಕಂದ್ರೆ ಇವನ್ ಇಟ್ಕೊಂಡು ಒಂದ್ ಕೆಲಸ ಮಾಡಕ್ ಆಗಲ್ಲ. ಈಗ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ನೋಡಿ. ವೇರ್ ಇಸ್ ಟಂಕಿನ್ ಹೇಳು. ಇದು ಆಗಸ್ಟ್ ಹೀಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೆಲ್ಲ ಹೇಳ್ತಾ ಇದ್ದ. ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ, ನಮ್ಮಮ್ಮ ನೀನು ತಿಂಡಿ ತಿನ್ಬಿಡು ಅಂತ ನನಗೆ ಕೂಡ ಹಾಕೊಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತು ಇವರು ಸ್ಕೂಲ್ ರಜಾ ಇದೆ ಅಂತ ಹೇಳಿ ಮೆಸೇಜ್ ಬಂತು. ಏನೋ ಸಣ್ಣ ಮಕ್ಕಳಿಗೆ ಡಿಸೀಸ್ ಬಂದಿದೆ ಅಂತ ಹೇಳ್ಬಿಟ್ಟು 3 ದಿನ ರಜಾ ಕೊಟ್ಟಿದ್ರು ನಮ್ಮ ಅತ್ತವರಿಗೆ. ಈಗ ನೋಡಿ ಬೆಳಗ್ಗೆನೆ ನಾನು ಅಷ್ಟೊಂದು ಮಳೆ ಅಂತ ತೋರ್ಸುದ್ನಲ್ವಾ, ಮತ್ತೆ ಸಡನ್ ಆಗಿ ಮಳೆ ನಿಂತು ಬಿಟ್ಟಿದೆ. ನೀರ್ ಕೂಡ ಹಾಗೆ ಹೋಗಿದೆ. ಮಳೆ ಬಂದಿತ್ತೋ ಇಲ್ಲೋ ಅನ್ಬೇಕು, ಆ ರೇಂಜ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡೋದಕ್ಕಾದ್ರೆ ಒಂಥರ ಸಖತ್ತಾಗಿ ಕಾಣಿಸುತ್ತೆ, ಗ್ರೀನ್ ಆಗಿ. ನಮ್ಮ ತರವಂತೂ ಫುಲ್ ಖುಷಿ ಆಗ್ಬಿಟ್ಟ, ಯಾಕಂದ್ರೆ ಇವತ್ತು ಸ್ಕೂಲ್ ಇಲ್ಲ ಅಂತ ಹೇಳಿ. ಮನೇಲೇ ಇರೋದು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ನಮ್ಮಮ್ಮ ಸ್ವಲ್ಪ ಟೌನಿಗೆ ಹೋಗ್ಬೇಕಾಗಿತ್ತು, ಟೌನಲ್ಲಿ ಕೆಲಸ ಇತ್ತು ಅಂತೇಳಿ ಟೌನಿಗೆ ಹೋಗಿ ಬಂದ್ರು. ನಮ್ಮ ಹತ್ರವ ಬರ್ತಾ ಇದ್ದಂಗೆ ನೋಡ್ಬಿಟ್ಟು ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಹೋಗಿದ್ದೆ, ನಾನು ಇಲ್ಲೇ ಹೊರಗೆ ಇದ್ದೆ, ನೀನ್ ನೋಡ್ಲಿಲ್ವಾ ಅಂತ ಹೇಳಿ ನಮ್ಮಮ್ಮ ಏನೋ ಒಂದು ಸುಳ್ಳು ಹೇಳಿಬಿಟ್ಟು ಪ್ಯಾಚ್ ಅಪ್ ಮಾಡ್ತಾ ಇದಾರೆ ಅವನಿಗೆ ಸಮಾಧಾನ ಮಾಡೋಕ್ಕೋಸ್ಕರ. ಹಾಗೆ ಅವನು ಸುಮ್ಮನೆ ಸಮಾಧಾನ ಆಗೋ ಮಗನೂ ಅಲ್ಲ, ಏನಾದ್ರೂ ತಗೊಂಡ್ ಬಂದ್ರೇನಾದ್ರೂ ಸುಮ್ಮನಿರ್ತಾನೆ ಅಂತ ಹೇಳಿ ಬರ್ಬೇಕಾದ್ರೆ ಅವನಿಗೆ ದಿಲ್ ಪಸಂದ್ ಕೊಟ್ಟು ಸಮಾಧಾನ ಮಾಡೋಣ ಅಂತ ಹೇಳಿ ನಮ್ಮಮ್ಮ ದಿಲ್ ಪಸಂದ್ ಕೂಡ ತಂದಿದ್ರು. ಇವತ್ತಿನ ದಿಲ್ ಪಸಂದ್ ಸಖತ್ ಟೇಸ್ಟ್ ಆಗಿತ್ತು. ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ತಿಂದ್ರೆ ಸಖತ್ತಾಗಿರುತ್ತೆ ದಿಲ್ ಪಸಂದು. ಅದ್ರಲ್ಲೂ ನಾರ್ಮಲ್ ದಿಲ್ ಪಸಂದ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ನಮ್ಮ ಹತ್ರವ ಏನೋ ಸ್ವಲ್ಪ ಅದೇ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ಕುತ್ಕೊಂಡಿದ್ದ. ಕೊಡಕ್ ಹೋದ್ರು ಇಸ್ಕೊಂತ ಇರ್ಲಿಲ್ಲ. ನೋಡಿ ಎಲ್ಲಿ ಹೊಕ್ಕೊಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಿಷಿನ್ ತಳಗೆಲ್ಲ ಹೊಕ್ಕೊಂತ ಇದ್ದಾನೆ ಅವನು. ಅದಕ್ಕಂತ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಮ್ಮಮ್ಮ ಟೌನಿಗೆ ಅಂತ ಹೇಳ್ಬಿಟ್ಟು.
ಇವನ್ನ ಯಾರಾದ್ರೂ ಎಲ್ಲಿಗಾರು ಬಿಟ್ಬಿಟ್ಟು ಹೋಗ್ಬಿಟ್ರೆ ತುಂಬಾನೇ ಕಷ್ಟ ಅವನ್ನ ಸಮಾಧಾನ ಮಾಡೋದು. ಹಾಗೆ ನಮ್ಮಮ್ಮ ಬಂದ್ರು, ಏನೋ ಒಂದು ಮಾತಾಡ್ಕಂತ ಎಲ್ಲಿ ಹೋದ ಅಥರ್ವ ಅಂತ ಹೇಳಿ ಹುಡ್ಕೋ ತರ ನಾಟಕ ಆಡ್ತಾ ಇದಾರೆ. ಇಲ್ಲೇ ಇದ್ರು ನಮ್ಮ ಅಥರ್ವನು ಅಲ್ಲೇ ಸುಮ್ನೆ ಕುತ್ಕೊಂಡಿದ್ದಾನೆ, ಸೌಂಡ್ ಮಾಡದೇ ಇರೋ ತರ. ಯಾಕಂದ್ರೆ ಅವ್ನ ಏನಾದ್ರು ಸಮಾಧಾನ ಮಾಡಕ್ಕೆ ನಾವ್ ಇದೇ ತರ ಆಟ ಆಡ್ಸಿ ಸಮಾಧಾನ ಮಾಡೋದು. ಅವನಿಗೆ ಸ್ಕೂಲ್ ರಜೆ ಕೊಟ್ಟಿರೋ ದಿನ ಮನೇಲಿ ಕೆಲ್ಸನೇ ಆಗಲ್ಲ, ಯಾಕಾದ್ರೂ ಸ್ಕೂಲ್ ರಜೆ ಕೊಟ್ಟಿದಾರೋ ಅನ್ಸ್ಬಿಡುತ್ತೆ. ಅಷ್ಟೊಂದಾಗುತ್ತೆ ಅವ್ನ್ ಮೇಂಟೈನ್ ಮಾಡೋದು. ಅಂದ್ರೆ ನಾನ್ ನೋಡಿ ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು ಬಾಣಂತಿ ಅನ್ನಂಗೆ ಕಾಣಿಸ್ತಾ ಇಲ್ಲ. ನಾನು ಪ್ರೆಗ್ನೆಂಟ್ ಆದಾಗಿಂದ ದಿಲ್ ಪಸಂದ್ ತಿಂತಾ ಇರೋದು ಇವತ್ತೇ ಫಸ್ಟ್. 1 ವರ್ಷನೇ ಆಯ್ತು ಇವಾಗ, ಹೆಚ್ಚು ಕಮ್ಮಿ ಅಂತ ಅನ್ಕೋಬಹುದು. ಮೋಸ್ಟ್ಲಿ 9 ತಿಂಗಳು ಪ್ರೆಗ್ನೆಂಟು, ಹಾಗೆ ಈಗ 1.5 ತಿಂಗಳಾಯ್ತು, 10 ತಿಂಗಳು 10.5. 1 ವರ್ಷದಿಂದ ಇವತ್ತೇ ಫಸ್ಟ್ ನಾನು ದಿಲ್ ಪಸಂದ್ ತಿಂತಾ ಇರೋದು. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಪಪ್ಪಾಯ ಹಾಕಿರೋದ್ರಿಂದ, ಅದರಲ್ಲಿ ಪಪ್ಪಾಯ ಇರುತ್ತಲ್ವಾ, ಅದನ್ನ ಕಟ್ ಮಾಡಿಬಿಟ್ಟು ಈ ತರ ಫ್ರೂಟ್ಸ್ ಆಗಿ ಹಾಕಿರ್ತಾರೆ ಅದಕ್ಕೆ. ಹಾಗಾಗಿ ತಿನ್ನೋದಿಲ್ಲ ನಾನು, ಯಾರು ತಿನ್ನೋದಿಲ್ಲ ಪ್ರೆಗ್ನೆಂಟ್ ಇರ್ಬೇಕಾದ್ರೆ. ನಾನು ಇದೇ ಡೆಲಿವರಿ ಆದ್ಮೇಲೆ ಇವಾಗ ತಿಂತಾ ಇರೋದು. ಸಖತ್ತಾಗಿತ್ತು. ಒಳಗಡೆ ಎಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಆಗಿತ್ತು. ನಮ್ಮ ಥರವಾಗೂ ಹೇಗೋ ಸಮಾಧಾನ ಮಾಡಿಬಿಟ್ಟು ಕೊಟ್ವಿ. ಲಾಸ್ಟಲ್ಲಿ ಅವನಿಗೆ ಜಾಸ್ತಿ ಹೊತ್ತೇನು ಬೇಡ ಸಮಾಧಾನ ಮಾಡೋದು, ಸ್ವಲ್ಪ ಏನೋ ಒಂದು ನೈಸ್ ಮಾಡಿದ್ರೆ ಸಾಕು, ಬಾ ಚಿನ್ನ ಹಾಗೆ ಹೀಗೆ ಏನೋ ಒಂದು ಮಾತಾಡಿದ್ರೆ ಬೇಗನೆ ಸೈಲೆಂಟ್ ಆಗಿಬಿಡ್ತಾನೆ. ಅವನು ಅಳೋದೆಷ್ಟು ಬೇಗ ಅಳ್ತಾನೋ ಅಷ್ಟೇ ಸೈಲೆಂಟ್ ಬೇಗ ಆಗ್ತಾನೆ. ಹಾಗೆ ಅವ್ರ ದೊಡ್ಡಮ್ಮನಿಗೆ ಫೋನ್ ಮಾಡ್ಕೊಂಡು ಅವ್ರ ತಂಗಿ ಹತ್ರ ಮಾತಾಡ್ತಾ, ಅವ್ರ ದೊಡ್ಡಮ್ಮನ ಹತ್ರ ಮಾತಾಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಖುಷಿಯಾಗಿದ್ದಾನೆ. ಒಂದಿನ ಚಂದ ಅವನಿಗೆ, ಹಾಗೆ 3 ದಿನ ಬೇರೆ ರಜೆ ಕೊಟ್ಬಿಟ್ಟಿದ್ರು. ಹೆಂಗಪ್ಪ ಇವನ್ನ ನೋಡ್ಕೊಳೋದು ಅನ್ನಂಗಾಯ್ತು. ಯಾವಾಗ್ಲಾರು ಒಂದೊಂದ್ಸತಿ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಅಂದ್ರೆ ಪಾಪ ಅನ್ಸ್ಬಿಡುತ್ತೆ, ಕಳ್ಸೋದ್ ಬೇಡ ಅಂತ ಹೇಳಿ. ಮನೇಲಿ ಇಟ್ಕೊಂಡ್ಮೇಲೆ ಯಾಕಾದ್ರೂ ಮನೆಗೆ ಇಟ್ಕೊಂಡ್ವು ಅನ್ನಷ್ಟು ಕಾಟ ಕೊಡ್ತಾನೆ ನೋಡಿ. ನಮ್ಮಮ್ಮನ ಎಲ್ಲಿ ಹೋದ್ರು ಬಿಡ್ತಾ ಇಲ್ಲ ಅವನು. ಎತ್ಕೊಂಡೇ ತಿರುಗ್ಬೇಕು, ಎತ್ಕೊಂಡೇ ಕೆಲಸ ಮಾಡ್ಬೇಕು ಅಂದ್ರೆ ಕಷ್ಟ. ಹಾಗೆ ನಮ್ಮಮ್ಮ ಈಗ ಬಾಣಂತಿಯರಿಗೆ ಕೊಡ್ತಾರಲ್ವಾ ಖಾರ, ಅದನ್ನ ಮಾಡೋಣ ಅಂತ ಹೇಳಿ ಮಾಡಕ್ಕೆ ರೆಡಿ ಮಾಡ್ಕೊಂತ ಇದ್ರು. ಉತ್ತುತ್ತೆ ಎಲ್ಲ ಕುಟ್ಟಿ ತೆಗ್ದ್ಬಿಟ್ಟಿದ್ದಾರೆ. ಇದೇನೋ ಬೇರ್ನೆಲ್ಲ ಇಟ್ಕೊಂಡಿದ್ದಾರೆ ಕುಟ್ಟಕ್ಕೆ. ಹಾಗೆ ಓವಿನ ಕಾಳು ಅದೆಂತದ ಬೇರ್ ಅಂತಾರೆ, ಅವೆಲ್ಲ ನನಗೆ ಹೆಸರು ಗೊತ್ತಿಲ್ಲ. ಅವನ್ನೆಲ್ಲ ಹಾಕ್ಬಿಟ್ಟು ಒಣಕೊಬ್ಬರಿ ಹಾಕಿ ಅದಕ್ಕೆ ಏನೇನೋ ಸ್ವಲ್ಪ ಹಾಕ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಕೊಡ್ತಾರೆ. ನಮ್ಮ ಹತ್ರ ಮನೇಲಿ ಇದ್ನಲ್ವಾ, ಮಲ್ಕೊಂಡು ಎದ್ದಿದ್ದ ಸಂಜೆ ಟೈಮಲ್ಲಿ, ನನಗೇನಾದ್ರೂ ಸ್ನ್ಯಾಕ್ಸ್ ಬೇಕು, ನಂಗೆ ಏನಾದ್ರೂ ಕೊಡು ಅಂತ ಇದ್ದ. ಹಾಗಾಗಿ ಬ್ರೆಡ್ ನ ಯೂಸ್ ಮಾಡ್ಕೊಂಡು ನಾನು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡಿದ್ದೆ. ಸ್ಯಾಂಡ್ವಿಚ್ ಮಾಡಿ ಆಲ್ರೆಡಿ ತಿನ್ನಕ್ ಕುತ್ಕೊಂಡ್ ಬಿಟ್ಟಿದ್ದಾನೆ ನಮ್ಮ ಹತ್ತರ್ವ. ಸ್ಯಾಂಡ್ವಿಚ್ ಮಾಡೋದಕ್ಕೆ ಜಾಸ್ತಿ ಏನು ಹಾಕಿರ್ಲಿಲ್ಲ, ಅದ್ರೊಳಗಡೆ ಹನಿ ಹಾಗೆ ಗೀ ಹಾಕಿದ್ದೆ, ಕೆಚಪ್ಪು, ರೆಡ್ ಚಿಲ್ಲಿ ಸಾಸು, ಹಾಗೆ ಸ್ವಲ್ಪ ಪೀನಟ್ ಬಟರ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಏನಿರುತ್ತೋ ಅದನ್ನ ಹಾಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು, ತವ ಮೇಲೆ ಇಟ್ಕೊಂಡು ರೆಡಿ ಆಗಿಬಿಡುತ್ತೆ. ಇವತ್ತಿನ ಬ್ಲಾಗ್ ಹೀಗಿತ್ತು ಗೈಸ್. ಜಾಸ್ತಿ ಏನು ವಿಡಿಯೋ ಮಾಡಕ್ ಹೋಗಿರ್ಲಿಲ್ಲ, ಸಿಂಪಲ್ ಆಗಿ ಹೇಳಿ ಮುಗಿಸ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ದೋಸೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ನೆನ್ನೆ ನೈಟ್ ಬಂದಿದ್ದ, ಹಾಗಾಗಿ ಆ ವಿಡಿಯೋ ಎಲ್ಲ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ. ಬೆಳಗ್ಗೆನೆ ದೋಸೆ ಮಾಡಕ್ಕೆ ನಮ್ಮಮ್ಮ ಇವತ್ತು ರೆಡಿ ಮಾಡ್ಕೊಂಡಿದ್ರು. ದೋಸೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದಾರೆ. ನೆನ್ನೆ ಗೋಧಿ ದೋಸೆ ಮಾಡಿದ್ರು, ಇವತ್ತು ಅಕ್ಕಿ ದೋಸೆನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಮನೇಲಿ ಯಾವಾಗ ದೋಸೆ ಮಾಡಿದ್ರು ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಇಲ್ಲ ಅಂದ್ರೆ ಅದ್ರ ಕಾಂಬಿನೇಷನ್ ಅಲ್ಲ ಅನ್ಸ್ಬಿಡುತ್ತೆ. ಇವತ್ತು ಅವ್ರ ಮಾಮ ಬಂದಿರೋದ್ರಿಂದ, ನಮ್ಮ ಅಣ್ಣ ಬಂದಿರೋದ್ರಿಂದ ನಮ್ಮ ಅಥರ್ವಂಗೆ ಬೇರೆ ಯಾರು ಸ್ಕೂಲಿಗೆ ಕಳ್ಸಂಗಿಲ್ಲ, ಅವ್ರ ಮಾಮನೇ ಕಳಿಸ್ಬೇಕು. ಹಾಗಾಗಿ ಅವ್ರ ಮಾಮನ ಜೊತೆ ಸ್ಕೂಲಿಗೆ ಹೊರಟಿದ್ದಾನೆ ಅವನು. ನಿನ್ನೆ ಫ್ರೆಂಡ್ಶಿಪ್ ಡೇ ಆಗಿತ್ತು ಅವ್ರ ಸ್ಕೂಲಲ್ಲಿ. ಹಾಗಾಗಿ ಇವತ್ತಿನ ದಿನ ಅವ್ರಿಗೆ ಬೆಂಡ್ ತಗೊಂಡು ಡ್ರೆಸ್ ಹಾಕೋ ಬರಕ್ ಹೇಳಿದ್ರು. ಪ್ಯಾಂಟ್ ಶರ್ಟ್ ಹಾಕೊಂಡ್ ಬನ್ನಿ ಅಂತ ಡ್ರೆಸ್ ಕೋಡ್ ಹೇಳಿ ಕಳಿಸಿದ್ರು. ಹಾಗಾಗಿ ಅವನಿಗೆ ಪ್ಯಾಂಟ್ ಶರ್ಟ್ ಹಾಕಿ ಕಳಿಸ್ತಾ ಇದ್ದೀವಿ ಇವತ್ತು ಸ್ಕೂಲಿಗೆ. ಅವ್ರ ಮಾಮ ಬಂದಿದ್ದಾನೆ ಅಂದ್ರೆ ಅವ್ನ ಮಾಮನೇ ಬಿಟ್ಟು ಬರ್ಬೇಕು ಅವ್ನ ಸ್ಕೂಲಿಗೆ, ವ್ಯಾನ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕಳಿಸಿ. ಈಗ ಬಂದ್ಬಿಟ್ಟು ನಮ್ಮ ಮನೆಗಿನ್ನು ಯಾರು ಟಿಫಿನ್ ತಿಂದಿಲ್ಲ, ಅವನೊಬ್ಬಂದೇ ತಿಂಡಿ ಆಗಿತ್ತು. ದೋಸೆ ಮಾಡಿ ಅವನಿಗೆ ನಮ್ಮಮ್ಮ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ದೋಸೆ ಮಾಡಿಕೊಟ್ಟೆ. ದೋಸೆ ಮಾಡಿ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟೆ. ಹಾಗೆ ನಮ್ಮಣ್ಣ ಇವತ್ತು ನಮ್ಮದು ವಾಷಿಂಗ್ ಮಿಷಿನ್ ಹಾಳಾಗಿತ್ತು ಅಂತ ಹಳೆ ಬ್ಲಾಗ್ನಲ್ಲಿ ಹೇಳಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನ ಹಾಕಿದ್ರೆ ವೋಲ್ಟೇಜಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಎಲ್ಲ ಅಂತ ಹೇಳಿ ನಮ್ಮಣ್ಣ ಸ್ಟೆಪ್ಲೈಸರ್ನ ತಗೊಬಂದಿದ್ದ. ಇದನ್ನ ವಾಷಿಂಗ್ ಮಿಷಿನ್ಗೆ ಅದ್ರದ್ದೇ ಆದಂಥ ಸ್ಟೆಪ್ಲೈಸರ್ನೇ ಯೂಸ್ ಮಾಡಿದ್ರೆ ಒಳ್ಳೇದು, ಯಾವುದಾದನ್ನ ಹಾಕಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ದೊಡ್ಡದಾಗಿದೆ. ಇದನ್ನ ತಗೊಬಂದ್ಬಿಟ್ಟು ಹಾಕಿ ರೆಡಿ ಮಾಡಿಸ್ಕೊಂಡ್ರೆ ಮತ್ತೆ ಹಾಳಾಗೋಂಥ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳಿ ಇದನ್ನು ತಗೊಂಡು ಬಂದಿದ್ದೆ. ಇವತ್ತು ಮೋಸ್ಟ್ಲಿ ಬರ್ಬೋದು ಅಂತ ಹೇಳಿ ರೆಡಿ ಮಾಡೋರಿಗೆ ಫೋನ್ ಮಾಡಿ
ಹೇಳಿದ್ವಿ. ನಮ್ಮ ಅಮ್ಮ ಪಾಪುನ ಆಡ್ಸ್ಕೊಂತ ಕುತ್ಕೊಂಡಿದ್ದಾರೆ, ನೀವು ತಿಂಡಿ ತಿನ್ಬರ್ರಿ ಬೇಗ ಅಂತ ಹೇಳಿ. ಹಾಗೆ ತಿಂಡಿ ಎಲ್ಲ ತಿಂದಾಯ್ತು. ನಮ್ಮಣ್ಣ ಸ್ವಲ್ಪ ಸ್ಕೂಟಿನ ಸರ್ವಿಸಿಗೆ ಬಿಟ್ಟಿದ್ರು, ಅದನ್ನ ತಗೋಬರೋದಿತ್ತು. ಹಾಗೆ ಮೊಟ್ಟೆನ ಒಂದು ಟ್ರೈ ತಗೋಬರ್ತಾ ಇದ್ದಾನೆ. ಮೊಟ್ಟೆ ಖಾಲಿ ಆಗಿದ್ವು ಮನೇಲಿ, ಮೊಟ್ಟೆ ಅಂತೂ ಇರಲೇಬೇಕು. ದಿನ ನಮ್ಮ ಮನೇಲಿ ನೈಟ್ ಊಟಕ್ಕೆ ಮೊಟ್ಟೆ ನೆಂಚ್ಕೊಂಡು ತಿಂದು ಅಭ್ಯಾಸ. ಡೈಲಿ ಮೊಟ್ಟೆ ತಿನ್ನೋದ್ರಿಂದನೂ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಅಲ್ಲದೆ ನಮ್ಮ ಮನೇಲಿ ಡೈಲಿ ನೈಟಲ್ಲಿ ಊಟಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ, ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಹಾಗಾಗಿ ಒಂದು ಟ್ರೈ ಮೊಟ್ಟೆನ ಇಸ್ಕೊ ಬರ್ತಾ ಇದ್ದಾನೆ ನಮ್ಮಣ್ಣ. ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಅವರು ನಮ್ಮ ಮಾಮನೇ ಈ ತರ ತಂದು ಕೊಡ್ತಾರೆ. ಬರ್ಬೇಕಾದ್ರೆ ಏನೋ ಜಂಪ್ ಆಗ್ಬಿಟ್ಟು ಒಂದು 8-10 ಮೊಟ್ಟೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದಾವೆ, ತಗೋ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ತಗೋಬರಕ್ ಹೇಳಿದ್ರು. ಹಾಗಾಗಿ ಅದನ್ನ ಇಸ್ಕೊಬರಕ್ ಹೋಗಿದ್ದಾನೆ. ಏನೋ ಬರ್ಬೇಕಾದ್ರೆ ಸ್ವಲ್ಪ ಜಂಪ್ ಆಯ್ತಂತೆ ಓಮಿನಿ. ಹಾಗಾಗಿ ನೋಡಿ ಯಾವ ತರ ಆಗ್ಬಿಟ್ಟಿದೆ ಮೊಟ್ಟೆ ಅಂತ ಹೇಳಿ, ಎಲ್ಲ ಅಲ್ಲೇ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಹಾಗಾಗಿ ಕೊಟ್ಕೊಳ್ಸಿದ್ದಾರೆ ಇದೇ ತರ. ನಾವೇನಪ್ಪ ಮಾಡೋದು ಇದನ್ನ ಅನ್ಕೊಂಡಿದ್ವಿ, ಇನ್ನೇನ್ ಮಾಡೋದು, ಈ ತರ ಒಡೆದೋಗ್ಬಿಟ್ಟಿದೆ ಅಲ್ವಾ, ಮಾಡಕ್ ಏನಾದ್ರು ಮಾಡ್ಕೊಂಡು ತಿನ್ನಕ್ ಬರುತ್ತೋ ಇಲ್ಲ ಬಿಸಾಡೋದು ಅನ್ನೋ ತರ ಆಗ್ಬಿಟ್ಟಿತ್ತು. ಹಾಗೆ ಸ್ವಲ್ಪ ಸ್ಕೂಟಿನ ಸ್ವಲ್ಪ ಸರ್ವಿಸಿಗೆ ಬಿಟ್ಟಿದ್ದಾರೆ ಅನ್ನಲ್ವಾ, ನಮ್ಮ ಅಣ್ಣ ಹೋಗ್ಬಿಟ್ಟು ಇಸ್ಕೊಬರೋಣ ಅಂತ ಹೋದೆ. ನಮ್ಮ ಪಾಪುನ ನಾನು ನೋಡ್ಕೊಂತ ಇದ್ದೆ, ಹೇಗೆ ಕುತ್ಕೊಂಡಿದ್ದಾನೆ ನೋಡಿ. ಬಂದ್ಬಿಟ್ಟು ಅದರಲ್ಲಿ ಎಗ್ ಬುಜ್ಜಿ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣ ರೆಡಿ ಮಾಡ್ಕೊತಾ ಇದ್ದಾನೆ. ಈರುಳ್ಳಿ ಎಲ್ಲ ಕಟ್ ಮಾಡಿ, ಹಾಗೆ ಮೆಣಸಿನ್ಕಾಯನ್ನೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದಾನೆ. ಮೊಟ್ಟೆದೆಲ್ಲ ನೀಟಾಗಿ ತೆಗ್ದು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ, ಯಾವುದೇ ಓಡು ಗೀಡು ಇಲ್ಲದೆ ಇರೋ ತರ. ಈಗ ಸೂಪರ್ ಟೇಸ್ಟ್ ಆಗಿರೋಂಥ ಎಗ್ ಬುಜ್ಜಿ ತಯಾರು ಮಾಡ್ತಾ ಇದ್ದಾರೆ ನಮ್ಮಣ್ಣ. ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಎಗ್ ಬುಜ್ಜಿಗೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಆಮ್ಲೆಟ್ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ, ಆದರೆ ಬೇಗ ಆಗೋದು ಎಗ್ ಬುಜ್ಜಿನೇ. ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಊಟದ ಜೊತೆ ಸ್ವಲ್ಪ ಸೈಡ್ಸ್ ಆಗಿ ಯೂಸ್ ಮಾಡ್ಕೊಂಡು ತಿನ್ಬೋದು. ಹಾಗೆ ಟೈಮ್ ಪಾಸಿಗೆ ಕೂಡ ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಂಡು ತಿಂತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಅಪ್ಪಾಜಿ ಕೂಡ ಬಂದರು ಅಡುಗೆ ಮನೆಗೆ. ಹಾಗೆ ನಮ್ಮಮ್ಮ ಪಾಪನ್ ನೋಡ್ಕೊತಾ ಇದ್ದಾರೆ, ನಮ್ಮಣ್ಣ ಇಲ್ಲಿ ಮಾಡ್ತಾ ಇದ್ದಾನೆ. ನಮ್ಮಮ್ಮಂಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಇವತ್ತು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹಾಗಾಗಿ ಸ್ವಲ್ಪ BP ಲೋ ಆಗಿತ್ತೋ ಹೈ ಆಗಿತ್ತೋ ಗೊತ್ತಿಲ್ಲ, ಏನಾಗಿತ್ತು ಅನ್ನೋ ಟೆನ್ಷನ್ ಜಾಸ್ತಿ ಆಗಿತ್ತೇನೋ. ಹಾಗಾಗಿ ಸ್ವಲ್ಪ ತಲೆ ತಿರುಗಿ ಬಿದ್ದೋಗಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಊರಿಂದ ಬಂದಿದ್ದ. ಹಾಗೆ ನಮ್ಮ ಅಥರ್ವ ಬರೋ ಟೈಮ್ ಆಯಿತು ಸ್ಕೂಲಿಂದ. ನಮ್ಮಣ್ಣ ಹೋಗಿದ್ದಾನೆ ಕರ್ಕೊಬರೋಕ್ಕೆ. ನೋಡಿ ಅಲ್ಲಿಂದ ಕರ್ಕೊಬರ್ತಾ ಇದ್ದಾನೆ. ನಮ್ಮಮ್ಮ ಪಾಪನ ಎತ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಈಗ ಅವರಿಬ್ಬರು ಹಾಸ್ಪಿಟ್ಲಿಗೆ ಹೋಗಿ ನಮ್ಮಮ್ಮಂಗೆ ತೋರಿಸ್ಕೊಂಡು ಬರಬೇಕು, ಬ್ಲಡ್ ಚೆಕಪ್ಪು ಹೇಗೆ ಏನಿದೆ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ರು ಗೈಸ್. ಇವಾಗ ಏನಾಗುತ್ತೋ ಹೋಗಿ ಬರಲಿ, ಆಮೇಲೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಅಪ್ಡೇಟು ನಾನು ಮತ್ತೆ ತಿಳಿಸ್ತಾ ಇರ್ತೀನಿ. ನಮ್ಮ ಅಥರ್ವ ಬಂದಮೇಲೆ ಇವರಿಬ್ಬರು ಹೋಗೋದು ಹೌದಾ, ಇಲ್ಲ ಅವ್ರ ಜೊತೆಗೆ ಇವನು ಕೂಡ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಇವ್ನು ಬರೋದ್ರಲ್ಲೇ ಹೋಗೋಣ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡ್ರು. ಆದರೆ ಆಗಲೇ ಇಲ್ಲ, ಯಾಕಂದರೆ ಅಣ್ಣ ವರ್ಕ್ ಫ್ರಮ್ ಹೋಮು ಮಾಡ್ತಾ ಇರೋದ್ರಿಂದ ವರ್ಕ್ ಬಿಟ್ಟು ಹೋಗೋ ಆಗಿರಲಿಲ್ಲ. ಹಾಗಾಗಿ ಆ ಥರ ಬರೋ ತನಕನೂ ವೆಯ್ಟ್ ಮಾಡಲೇಬೇಕು. ಇವನು ಬಂದ್ಮೇಲೆ ಬಿಟ್ಟು ಹೋಗೋಕ್ಕೂ ಆಗೋದೇ ಇಲ್ಲ. ಸರಿ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮಣ್ಣ ಕಾರೆಲ್ಲ ಕವರ್ ಮಾಡಿಟ್ಟಿದ್ರು. ಇನ್ನೇನು ಆ ಥರ ಬಂದರೆ ಸ್ಕೂಟಿಲಿ ಹೋಗೋಕ್ಕಾಗಲ್ಲ, 3 ಜನ ಆಗ್ತೀವಲ್ಲ, ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ ಕವರ್ನೆಲ್ಲ ತೆಗೆದು ರೆಡಿ ಮಾಡ್ಕೊತಾ ಇದ್ದಾನೆ. ಹಾಗೆ ಇವತ್ತು ಮಾರ್ಕೆಟ್ ಕೂಡ ಇತ್ತು. ಮಾರ್ಕೆಟಿಗೆ ಹೋಗಿ ಒಂದು ಟೈಮ್ ವೆಜಿಟೇಬಲ್ ತಗೊಂಡ್ಬಿಟ್ರೆ ಒಂದು ವೀಕು ಮತ್ತೆ ಹೋಗಬೇಕು ಅನ್ನೋದು ಇರಲ್ಲ. ಹಾಗಾಗಿ ನಮ್ಮಮ್ಮ ವೆಜಿಟೇಬಲ್ ಕೂಡ ತಗೊಬಂದ್ಬಿಡೋಣ ಅಂತ ಹೇಳಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಕಾರ್ನ ಹೊರಗಡೆ ರೆಡಿಯಾಗಿ ಇಟ್ಕೊಂಡ್ರೆ ಆಮೇಲೆ ಹೊರಡೋ ಟೈಮಲ್ಲಿ ಸಡನ್ನಾಗಿ ಹೊರಡ್ಬೋದು ಅಂತ ನಮ್ಮಣ್ಣ ಕಾರ್ ತಿರ್ಸಿ ಇಡ್ತಾ ಇದ್ದಾನೆ. ಹೊರಗಡೆ ಸ್ಕೂಟಿ ಬೇರೆ ಹೊರಗಡೆನೆ ನಿಲ್ಸಿದ್ವಲ್ವಾ, ಅದನ್ನು ಒಳಗೆ ತಂದಿಡ್ಬೇಕು ಅಂತ ಹೇಳಿ ನಮ್ಮಣ್ಣ ಆ ಕಡೆ ಇಳಿತಾ ಇದ್ದಾನೆ. ನಮ್ಮ ಅಥರ್ವ ಈ ಕಡೆ ಇಳಿದ. ಬೇಡ ಅಂದ್ರೂ ಇಳಿತಾ ಇದ್ದಾನೆ. ಹೋಗಿ ನೀನು ಬರೋದು ಬೇಡ ಅಂದ್ರೆ ಬರಬೇಡ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾ ಇದ್ದ. ಇವರೆಲ್ಲರೂ ಹೋದ್ಮೇಲೆ ನಾನು, ನಮ್ಮ ಪಾಪು, ನಮ್ಮ ಅಪ್ಪಾಜಿ ಮಾತ್ರ ನಮ್ಮ ಮನೇಲಿ ಇರೋದು. ನಮ್ಮ ಪಾಪುನ ಇಟ್ಕೊಂಡಿರೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಯಾರಿಲ್ಲ ಅಂದ್ರೆ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಏನಪ್ಪ ಅಂದರೆ ಅವನಿಗೆ ಇವಾಗ ಒಳ್ಳೆ ನಿದ್ದೆ ಬಂದಿದೆ. ಅವನು ಮಲ್ಕೊಂಡು ಏಳಷ್ಟೊತ್ತಿಗೆ ಇವ್ರದ್ದು ಅರ್ಧ ಕೆಲಸನೇ ಮುಗ್ದಿರುತ್ತೆ. ಹಾಗಾಗಿ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೆ ನಾನು ಕೂಡ. ಅದು ಆರಾಮಾಗಿ ಮಲ್ಕೊಂಡಿದ್ದೆ ಇವಾಗ ಅಂತೇಳಿ ನಮ್ಮಮ್ಮ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದಾರೆ. ಒಳಗಡೆ ಸ್ಕೂಟಿ ಇಟ್ಟಿದ್ದಾರೆ. ಮಳೆ ಬಂದರೆ ಮತ್ತೆ ರಿಟರ್ನ್ ಬರೋದು ಲೇಟ್ ಆಗುತ್ತೆ, ಅಲ್ಲಿನ ಕೆಲಸ ಲೇಟ್ ಆಗುತ್ತೆ ಅಂತೇಳಿ ಹೊರಡ್ತೀವಿ ಅಂತೇಳಿ ಹೊರಟರು. ಕಾರು ತಗೊಂಡು ಹೋಗೋದು ದೊಡ್ಡದಲ್ಲ, ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಇರೋದಿಲ್ಲ, ಅದೇ ದೊಡ್ಡ ಸಮಸ್ಯೆ. ಅಲ್ಲಿ ಹೋಗ್ಬಿಟ್ರೆ ನಿಲ್ಸೋದೇ ಕಷ್ಟ ಆಗ್ಬಿಡುತ್ತೆ. ಯಾವ್ದಾರ ಒಂದು ಅಂಗಡಿ ಮುಂದೆ ಏನಾದ್ರು ತಗೋಬೇಕು ಅಂದ್ರೆ ನಿಲ್ಸೋದೇ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಅಣ್ಣ ಹೇಳ್ತಿದ್ದ. ಹಾಗಾಗಿ ಎಲ್ಲಾದ್ರೂ ತಗೊಂಡು ಹೋಗ್ಬೇಕು ಕಾರು ಅಂದ್ರೆ ಹಿಂಸೆ. ಸ್ಕೂಟಿಲಾದ್ರೂ ಹೋಗ್ಬೋದು, ಈ ದೊಡ್ಡ ಕಾರಲ್ಲಿ ಹೋಗ್ಬೇಕು ಅಂದ್ರೆ ಅದೇ ಸಮಸ್ಯೆ. ಹೋಗೋದು ಚೆನ್ನಾಗಿರುತ್ತೆ, ಯಾವ್ದಾದ್ರು ತಗೋಬೇಕು, ಯಾವ್ದಾದ್ರು ಅಂಗಡಿ ಮುಂದೆ ನಿಲ್ಲಿಸ್ಬೇಕು ಅಂದ್ರೆ ಅದನ್ನ ತುಂಬಾ ರಿಸ್ಕು. ಪಾರ್ಕಿಂಗ್ ಮಾಡಕ್ ಪ್ಲೇಸೇ ಇರೋದಿಲ್ಲ. ಎಲ್ಲಾ ಕಡೆನೂ ಹಾಗೆ ಆಗುತ್ತೆ. ಈಗ ಒಂದು ಸಿಟಿಗೆ ಹೋಗ್ಬೇಕು ಅಂದ್ರೆ ಅದೇ ಪ್ರಾಬ್ಲಮ್.
ಪ್ರಾಬ್ಲಮ್ಮು. ನಮ್ಮಮ್ಮ ಎಲ್ಲ ರೆಡಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಮೇನ್ ಆಗಿ ಎಲ್ಲ ಹೋಗೋ ಟೈಮಲ್ಲಿ ಅವರು ಪರ್ಸನ್ನ ಮರ್ತೋಗ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ನೋಡಿ. ಆಮೇಲೆ ಬಂದು ಕೇಳ್ತಾರೆ. ಈಗ ಎಲ್ಲ ಬ್ಯಾಗ್ ಎಲ್ಲ ಹೋಗಿ ಇಟ್ಟು ಬರ್ತೀವಿ ಅಂತ ಹೊರಟರು. ಅದೇ ಟೈಮಲ್ಲಿ ನಮ್ಮ ಅಣ್ಣಂಗೆ ಒಂದು ಫೋನ್ ಬೇರೆ ಬಂದಿತ್ತು. ಹಾಗೆ ಅವ್ರ ಆಫೀಸಿಂದ ಅವಾಗ ಫೋನ್ ಬರ್ತಾ ಇರುತ್ತೆ. ಇವತ್ತು ವರ್ಕ್ ಬೇರೆ ಮಾಡ್ತಾ ಇದ್ನಲ್ವಾ, ಹಾಗಾಗಿ ಮಾತಾಡ್ತಾ ಇದ್ದಾನೆ. ನಮ್ಮ ಅಥರ್ವ ನೋಡಿ ಅದರಲ್ಲೇ ಮಧ್ಯೆ ಏನೇನೋ ಕೇಳ್ತಾ ಇದ್ದ. ಸರಿ, ಟೈಮ್ ಆಯ್ತು, ಇನ್ನೇನು ಹೊರಡೋಣ ಅಂತೇಳಿ ಹೊರಟರು. ನಮ್ಮ ಅಪ್ಪಾಜಿನೂ ಹೊರಟಿದಾರಲ್ವಾ, ಬಾಯ್ ಮಾಡ್ಬರೋಣ ಅನ್ನೋ ಥರ ಯಾರು ಬಂದ್ರೂ ಹೊರಗಡೆ ಬರ್ತಾರೆ. ಹಾಗೆ ಇವರು ಹೊರಟಿದ್ರಲ್ವಾ, ಬಂದಿದ್ದಾರೆ. ನಮ್ಮ ಅಪ್ಪಾಜಿಗೆ ಏನು ಅರ್ಥ ಆಯ್ತಾ ಗೊತ್ತಿಲ್ಲ. ಅವರು ಕಾರಲ್ಲಿ ಹೋಗ್ತಾ ಇದಾರಲ್ವಾ, ರಿಪ್ಪನ್ಪೇಟೆ ಹೋಗ್ತಿದಾರ, ಊರಿಗೆ ಹೋಗ್ತಿದಾರ ಅಂತ ಅನ್ಕೊಂಡಂಗಾಯ್ತೇನೋ. ಹಾಗಾಗಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ನೋಡ್ತಾ. ಬ್ಯಾಗ್ ಮರ್ತೋಗಿದ್ರು, ಬ್ಯಾಗ್ ಕೊಡು ಅಂತ ಕೇಳ್ತಾ ಇದ್ರು. ನಾನೇ ಬ್ಯಾಗ್ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಮಳೆ ಹನಿ ಹನಿ ಬೀಳ್ತಾ ಇದೆ ಸಣ್ಣದಾಗಿ. ನಮ್ಮಮ್ಮ ಬ್ಯಾಗಲ್ಲಿ ಮೊಬೈಲು ಎಲ್ಲ ಇಟ್ಕೊಂಡು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಕಾರಲ್ಲಿ ಕುತ್ಕೊಂಡು ಬಾಯ್ ಮಾಡ್ತಾ ಇದ್ದಾನೆ. ಏನೋ ಒಂಥರ ಇಲ್ಲೆಲ್ಲ ಬಂದ್ಬಿಟ್ಟು ಹೊರಗಡೆಯಿಂದ ಒಂದು ರೌಂಡ್ ನೋಡೋದು ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲಿ ತನಕ ಎಲ್ಲ ಬರೋದೇ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಡೆಲಿವರಿ ಆದಾಗಿಂದ. ನಮ್ಮನೆ ಗೇಟ್ ಅಷ್ಟೇ ಲಾಸ್ಟ್ ಆಗಿದೆ, ಇಲ್ಲಿ ತನಕ ಬರೋದೇ ತುಂಬಾ ಕಡಿಮೆ ಆಯಿತು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗಂಗೆ ಪೂಜೆ ಎಲ್ಲ ಆಯಿತು ಅಂದ್ರೆ ಆಮೇಲೆ ಇಲ್ಲೆಲ್ಲ ಓಡಾಡ್ಬೋದು. ಹಾಗೆ ನೋಡಿ ಯಾವಾಗ ಅಲ್ಲೆಲ್ಲ ಹೋಗಿ ಬರ್ತೀನೋ ಅನ್ನೋ ಥರ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಲಸಿನ ಹಣ್ಣು ಮರದಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ, ಅಲ್ಲಲ್ಲೇ ಒಂದೊಂದೇ ಕಾಣಿಸ್ತಾ ಇದ್ದಾವೆ. ಅವಾಗ ಒಂದೊಂದು ಬೀಳ್ತಾ ಇರುತ್ತೆ. ಯಾರು ತಿನ್ನೋರು ಅನ್ನಂಗಾಗುತ್ತೆ. ಮಳೆ ಬರೋ ಟೈಮಲ್ಲಿ ತಿನ್ನಂಗಾಗಲ್ಲ, ಬೇಸಿಗೆ ಟೈಮಲ್ಲಿ ಹಣ್ಣಾಗಿಲ್ಲ, ಆ ಥರ ಆಗೋಯ್ತು ಈ ಸರಿ. ಮನೇಲಿದ್ದ ಹಣ್ಣು ಮನೆಯವರಿಗೆ ಇಷ್ಟ ಆಗಲ್ಲ ಅಂತಾರಲ್ವಾ, ಹಾಗಾಗ್ಬಿಟ್ಟಿದೆ. ನಮ್ಮ ಅಪ್ಪಾಜಿನೂ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಂದಾಯ್ತು, ಹೋಗಾಯ್ತು, ಬನ್ನಿ ಅಪ್ಪಾಜಿ, ಇನ್ನೇನು ಚಳಿ ಆಗುತ್ತೆ ಹೊರಗಡೆ ಅಂತ ಹೇಳಿ ಕರಿತಾ ಇದ್ದೆ. ಹಾಗಾಗಿ ಚಳಿ ಕೂಡ ಆಗ್ಬಾರ್ದಲ್ವಾ ನಮ್ಮ ಅಪ್ಪಾಜಿಗೆ. ಹಾಗಾಗಿ ಅವ್ರನ್ನ ಸ್ವೆಟರ್ ಹಾಕಿ ಒಳಗಡೆನೆ ಯಾವಾಗ್ಲೂ ಮಲ್ಕೊಂಡೇ ಇರಬೇಕು. ಈಗ ಹೊರಗಡೆ ಬಂದಿದ್ರು. ನಮ್ಮ ಅಥರ್ವ ಬರೋದ್ರೊಳಗೆ ಅವನಿಗೆ ಹೋಮ್ವರ್ಕ್ ಏನೇನು ಕೊಟ್ಟಿದ್ರು ಅಂತ ನೋಡಿದೆ. ಈ ಬರೆಯಕ್ ಕೊಟ್ಟಿದ್ರು, ಈನ ಬರೆಯಕ್ ಕೊಟ್ಟಿದ್ರು. ಅವನಿಗೆ ಡೈರೆಕ್ಟ್ ಆಗಿ ಬರೆಯಕ್ ಬರಲ್ಲ, ಈಸಿ ಆಗ್ಲಿ ಅಂತ ಹೀಗೆ ನಾನು ಡಾಟ್ ಅಲ್ಲಿ ಈನ ಬರ್ದಿ ರೆಡಿ ಇಟ್ಟಿದ್ದೆ. ಅದ್ರ ಮೇಲೆ ತಿದ್ದು ಅಂತ ಹೇಳಿ ಅವರು ಕೈ ಹಿಡಿದು ಬರ್ಸಕ್ಕೆ ಕೊಟ್ಟು ಕಳಿಸ್ತಾರೆ ಮನೆಗೆ. ನಾನು ಈ ತರ ಮಾಡಿದ್ದೆ, ಕೈ ಹಿಡಿದು ಬರ್ಸೋಕ್ಕಿಂತ ನಾವು ಹೀಗೆ ಮಾಡಿಕೊಟ್ರೆ ಅವರೇ ಬರೀತಾರೆ ಅದ್ರ ಮೇಲೆ ಅಂತ ಹೇಳಿ. ಹಾಗೆ ತುಂಬಾ ದಿನದಿಂದ ತಲೆಗೆ ಎಣ್ಣೆ ಹಾಕೊಂಡಿರ್ಲಿಲ್ಲ, ತುಂಬಾ ಸಿಕ್ಕಾಗ್ಬಿಟ್ಟಿತ್ತು. ಈ ಪಾಪು ಅಳೋದ್ರಿಂದ ನಮಗೆ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ತಲೆಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಸಿಕ್ಕಾದ್ರೂ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ತಲೆ ಬಾಚ್ಕೊತಾ ಇದ್ದೆ. ತಲೆ ಬಾಚ್ಕೊಂತ ಇರೋ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ಒಬ್ರು ಬಂದ್ರು. ಪೊಲೀಸ್ ಬಾಬಾ ಬಂದಿದ್ರು. ಅವರು ನಮ್ಮನೆಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಅಪ್ಪ ಅಣ್ಣ ಇರಲಿಲ್ಲ. ಆಮೇಲೆ ಅವ್ರು ಹೋದ್ಮೇಲೆ ನಾನು ಮತ್ತೆ ತಲೆಗಿಲೆಲ್ಲ ಬಾಚ್ಕೊಂಡು ಸ್ವಲ್ಪ ಹೊತ್ತಾಯಿತು. ಅಷ್ಟ್ರ ಮೇಲೆ ನಮ್ಮನೆಗೆ ಅಣ್ಣ ಅಮ್ಮ ಅಥರ್ವ ಎಲ್ಲ ಬಂದರು. ನಮ್ಮ ಅಥರ್ವ ರೋಡಲ್ಲೇ ಇಳ್ಕೊಂಡ್ಬಿಟ್ಟು ಮನೆ ಒಳಗೆ ಬೇಗನೆ ಬಂದಿದ್ದಾನೆ. ಅವ್ರು ಕಾರ್ ಒಳಗೆ ತರೋದ್ರಲ್ಲಿ ಅವನು ನಿಲ್ಲಿಸ್ತಾ ಇದ್ದಾರೆ ಅಂದರೆ ಸಾಕು, ಡೋರ್ ತಗೊಂಡು ಓಡ್ ಬಂದ್ಬಿಡ್ತಾನೆ. ಹಾಗಾಗಿ ಅವನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂದ್ರೇ ಕಷ್ಟ ಆಗ್ಬಿಡುತ್ತೆ. ಈಗ ಎಷ್ಟು ಕತ್ಲಾಗ್ಬಿಟ್ಟಿದೆ ನೋಡಿ. ಅವ್ರು ಹೋಗೋ ಟೈಮಲ್ಲಿ ಬೆಳಕು ಇತ್ತು, ಈಗ ಎಲ್ಲ ಕತ್ಲಾಗ್ಬಿಟ್ಟಿದೆ. ಅವನ ಅಥರ್ವನ್ ಕಾಲಂತೂ ಒಂದ್ ಹತ್ರ ನಿಲ್ಲೋದಿಲ್ಲ. ಈಗ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಲಗೇಜ್ ಕೊಡಿ, ನಾನು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕವರ್ ಇಸ್ಕೊ ಬರ್ಬೇಕು ಅವನು. ನಮ್ಮಮ್ಮ ಏನೇನೋ ತಗೋ ಬರ್ತಾ ಇದ್ದಾರೆ. ಹಾಗೆ ಪೇಟೆಗೆ ಹೋದ್ರು ಅಂದ್ರೆ ಖಾಲಿ ಕೈಯಲ್ಲಿ ಬರೋದಿಲ್ಲ. ನಮ್ಮಣ್ಣ ಏನಾದ್ರೂ ಪಾನಿಪುರಿನೋ ಗೋಬಿ ಮಂಚೂರಿಯನ್ ಏನಾದ್ರೂ ತಗೋ ಬರ್ತಾ ಇರ್ತಾನೆ. ಹಾಗೆ ಇವತ್ತು ಮಾರ್ಕೆಟ್ ಇತ್ತಲ್ವಾ, ವೆಜಿಟೇಬಲ್ ಮಾರ್ಕೆಟ್, ಹಾಗೆ ವೆಜಿಟೇಬಲ್ ಕೂಡ ತಗೋ ಬಂದಿದ್ದಾರೆ. ವಾಯ್ಸ್ ಓವರ್ ಕೊಡೋಣ ಅಂದ್ರೆ ನಮ್ಮ ಪಾಪು ಬೇರೆ ಇಲ್ಲ, ಕುಯ್ ಅಂತ ಸೌಂಡ್ ಬೇರೆ ಮಾಡ್ತಾ ಇದೆ. ಇದೊಂದು ಮಧ್ಯದಲ್ಲಿ ಡಿಸ್ಟರ್ಬು. ಇಷ್ಟೊಂದು ತರಕಾರಿನ ತಗೊಂಡ್ ಬಂದಿದ್ರು. ನಮ್ಮ ಥರವ ಅದರಲ್ಲಿ ನಾನು ಶಾಪಿಂಗ್ ಮಾಲಿಂದ ತಗೊಬಂದಿರೋ ಐಟಮ್ಸ್ ನಂದು ನನಗೆ ಕೊಡಿ ಅಂತ ಹೇಳಿ ಬರ್ತಿದ್ದಂಗೆ ಇಸ್ಕೊಂಡು ಕುತ್ಕೊಂಡಿದ್ದಾನೆ. ಅವಂದು ಅಂತ ಏನಾದ್ರು ಒಂದು ತಿನ್ನೋ ಐಟಮ್ಸ್ ತಗೊಬಂದ್ಬಿಟ್ರೆ ಮುಗ್ದೋಯ್ತು ಅವನಿಗೆ. ಅದನ್ನ ಇದ್ಬಿಟ್ರೆ ಸಾಕು, ಆರಾಮಾಗಿ ಇಟ್ಕೊಂಡು ಕೂತ್ ಬಿಡ್ತಾನೆ. ಅವ್ನು ಶಾಪಿಂಗ್ ಮಾಲಿಗೆ ಹೋದ್ರೆ ಕರೆಕ್ಟಾಗಿ ಅವನಿಗೆ ಏನ್ ಬೇಕಾಗಿರುತ್ತೋ ಅಲ್ಲಿಗೆ ಮಾತ್ರನೇ ಹೋಗ್ತಾನೆ, ಬೇರೆ ಏನು ಮುಟ್ಟೋದಿಲ್ಲ. ಅದನ್ನ ತಗೊಂಡ್ ಕೂತ್ಕೊಂಡಿದ್ದ. ಹಾಗೆ ನಮ್ಮಣ್ಣ ಗೋಬಿ ತಂದಿದ್ನಲ್ವಾ, ಎಲ್ಲರಿಗೂ ಹಾಕೊಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾನೆ. ಗೋಬಿ ಅಂತೂ ಸಖತ್ ಟೇಸ್ಟ್ ಆಗಿತ್ತು. ಇದನ್ನ ತಿಂದೆ 1.5 ತಿಂಗಳಾಗಿತ್ತು. ಗೋಬಿ ತಿನ್ನಬಾರ್ದು ಅಂತ ಹೇಳ್ತಾ ಇದ್ರು. ಅದರಲ್ಲೂ ಇವಾಗಲೂ ಕೂಡ ಜಾಸ್ತಿ ಮಸಾಲೆ ಎಲ್ಲ ಹಾಕಿರೋದು ತಿಂದರೆ ಬೇಬಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಪಾಪುಗೆ ಹಾಲು ಕುಡಿಯೋದ್ರಿಂದ ಅಂತ ಹೇಳ್ತಾ ಇದ್ರು. ಹಾಗಾಗಿ ನನಗೂ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದು 2-3 ಅಷ್ಟು ನಾನು ಗೋಬಿ ತಿಂದೆ. ಗೋಬಿ ಪೀಸು ಜಾಸ್ತಿ ತಿಂದರೆ ಮತ್ತೆ ನಮಗೆ ಸಮಸ್ಯೆ ಆಗೋಕ್ಕಿಂತ ಪಾಪು ಸಮಸ್ಯೆ ಆಗ್ಬಿಟ್ರೆ ಇನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನಕ್ಕೆ ಹೋಗ್ಲಿಲ್ಲ. ನಮಗೆ ಇಷ್ಟ ಆದ್ರೂ ನಾವು ತುಂಬಾನೇ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮಪ್ಪಾಜಿ ಕೂಡ ತಿನ್ನೋದಿಲ್ಲ, ಅವರು ಕೂಡ ಸ್ವಲ್ಪ ಪೇಷಂಟ್ ಅಲ್ವಾ, ಹಾಗಾಗಿ ಸ್ವಲ್ಪನೇ ಕೊಟ್ಟಿದ್ದಾರೆ. ನಮ್ಮ ಅಪ್ಪಾಜಿಗೆ ತಿನ್ರಿ ಅಂತ ಹೇಳ್ತಾ ಇದ್ದೆ.
ಗೋಬಿ ಮಂಚೂರಿಯನ್ ಆದ್ರೂ ಒಂದೊಂದು ತಿಂತಾರೆ, ಪಾನಿಪುರಿ ಅಂತೂ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಒಂದು 5-6 ಪೀಸ್ ಕೊಟ್ಟಿದ್ವಿ, ಅದು ವೇಸ್ಟ್ ಮಾಡಿಬಿಡ್ತಾರೆ. ಹಾಗೆ ಪಾನಿಪುರಿ ಕೂಡ ತಂದಿದ್ದ ನಮ್ಮಣ್ಣ, ಪಾನಿಪುರಿ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದಾರೆ, ಹಾಕೊತಾ ಇದ್ದಾನೆ ನಮ್ಮಣ್ಣ. ನನಗೆ ಪಾನಿಪುರಿ ಕೂಡ ಅಷ್ಟೊಂದು ತಿನ್ನಬಾರ್ದು, ಅದರಲ್ಲೂ ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಅದು ಕೂಡ ಅಷ್ಟೇನೆ ಸ್ವಲ್ಪ ಗಟ್ಟಿ ಇರೋದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಪಾಪು ಮೈ ಮುರಿಯುತ್ತೆ ಅಂತ ಹೇಳಿ ನಮಗೆ ಏನ್ ತಿನ್ಬೇಕು ಅಂದ್ರೂ ಪಾಪುದೇ ಚಿಂತೆ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲದನ್ನು ಅವಾಯ್ಡ್ ಮಾಡಬೇಕು ಈ ಟೈಮಲ್ಲಿ. ಹಾಗಾಗಿ ನೋಡ್ತಾ ಇದ್ರೆ ತಿನ್ನೋ ಆಸೆ ಕಡಿಮೆ ಆಗುತ್ತಾ, ಅದಕ್ಕೋಸ್ಕರ ನಾನು ನನಗೆ ಪಾನಿಪುರಿನೇ ಕೊಡು, ಮಸಾಲೆ ಪುಡಿ ಬೇಡ ಅಂತ ಹೇಳ್ಬಿಟ್ಟು ಎರಡು ಪಾನಿಪುರಿನ ಗೋಲ್ಗಪ್ಪ ಟೈಪ್ ನಾನು ಹಾಕಿಸ್ಕೊತಾ ಇದ್ದೀನಿ. ಈ ತರ ಹಾಕಿಸ್ಕೊಂಡು 2 ತಿಂದ್ರೂ ಏನೋ ಒಂಥರ ಸಮಾಧಾನದಲ್ಲಿ ಇರ್ಬೋದು. ಅದು ನೋಡ್ತಾ ಇದ್ರೆ ಏನೋ ಒಂಥರ ಆಸೆ ಆಗ್ತಾ ಇತ್ತು. ಹಾಗಾಗಿ ಎರಡು ಗೋಲ್ಗಪ್ಪ ತರ ಕೊಡು ಪಾನಿಪುರಿ ಅಂತ ಹೇಳಿ ಇಸ್ಕೊಂತಾ ಇದ್ದೀನಿ. ಗೋಲ್ಗಪ್ಪ ಪಾನಿಪುರಿ ಎರಡು ಒಂದೇನೆ. ಪಾನಿಪುರಿ ಅಂದ್ರೆ ಹೀಗೆ, ಮಸಾಲೆ ಪುರಿ ಅಂದ್ರೆ ಹಾಗೆ ಅಷ್ಟೇನೆ. ಇದನ್ನ ಚೆನ್ನಾಗಿ ತೆಗೆದು ಕಾಳನ್ನೆಲ್ಲ ತೆಗೆದು ಅದಕ್ಕೆ ಹಾಕ್ತಾ ಇದನ್ನ ನಮ್ಮಣ್ಣ ಕಾಳನ್ನ, ಯಾಕಂದ್ರೆ ಹಾಗೆ ತಿನ್ನೋದಲ್ವಾ, ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಮಸಾಲೆ ಇದ್ರೆ ಚೆನ್ನಾಗಿರೋದು ಕಾಳೆಲ್ಲ ಇದ್ರೆ ಅಂತ ಹೇಳಿ ಚೆನ್ನಾಗಿ ಹಾಕ್ತಾ ಇದ್ದೇನೆ. ನಮ್ಮ ಅಮ್ಮಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಪ್ರೋಟೀನ್ ಪೌಡ್ರು ಹಾಗೆ ಟ್ಯಾಬ್ಲೆಟ್ ಕೊಟ್ಟಿದ್ರಂತೆ, ತಗೊಂಡ್ ಬಂದಿದ್ರು. ಹಾಗೆ ಇವತ್ತು ನೈಟ್ ಊಟಕ್ಕೆ ಹುಳ್ಳಿಕಟ್ಟು ಸಾಂಬಾರ್ ಮಾಡೋಣ ಅಂತ ಹೇಳಿ ಹುಳ್ಳಿಕಟ್ಟು ಸಾಂಬಾರಿಗೆ ಸ್ವಲ್ಪ ಹುಳ್ಳಿ ಕಾಳನ್ನ ಆರಿಸ್ಬಿಟ್ಟು ಕುಕ್ಕರಿಗೆ ಹಾಕಿಟ್ಕೊಂಡಿದೀವಿ. ಕುಕ್ಕರಲ್ಲೇ ವಿಸಿಲ್ ಹೊಡ್ಸೋದು. ಅವಾಗಿನ ಕಾಲ ತರ ಎಲ್ಲ ಚೆನ್ನಾಗಿ ಬೇಯಿಸಿ ತೆಗಿಯಕ್ಕಾಗಲ್ಲ. ಅವಾಗ ಎತ್ತಿ ಕೊಡ್ತಾ ಇದ್ರಲ್ವಾ, ಸಖತ್ ಟೇಸ್ಟ್ ಬರ್ತಾ ಇತ್ತು ಆ ಹುಳ್ಳಿ ಕಟ್ಟು ಮಾಡ್ಕೊಂಡು ಉಂಡ್ರೆ. ಇವಾಗ ಅವಾಗಿನಂತ ಟೇಸ್ಟ್ ಬರೋದಿಲ್ಲ. ಆದ್ರೂ ಇವಾಗ ಹುಳ್ಳಿ ಕಟ್ಟು ಬೇಕು ಅಂದ್ರೆ ಆಪ್ಷನ್ ಇಲ್ಲ, ಇದೇ ತರನೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ನೀರ್ ತಕೊಂಡು ಒಗ್ಗರಣೆ ಹಾಕೊಂತೀವಿ. ನಮ್ಮನೆಗೆ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಹುಳ್ಳಿ ಕಟ್ಟು ಸಾರು ಅಂದ್ರೆ ಹುಳ್ಳಿ ಕಟ್ಟು ಸಾರು ರೆಡಿ ಆಯ್ತು. ಹಾಗೆ ಹುಳ್ಳಿ ಕಾಳನ್ನ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ ನಮ್ಮನೇಲಿ ಅದನ್ನು ಕೂಡ ಒಗ್ಗರಣೆ ಹಾಕೊಂಡು ಸೈಡ್ಸ್ ಆಗಿ ತಿಂತಾರೆ. ಹುಳ್ಳಿ ಕಾಳನ್ನ ಚೆನ್ನಾಗಿ ಬೇಯಿಸಿಬಿಟ್ಟು ತೆಗ್ದಿರ್ತಾರಲ್ವಾ, ಅದನ್ನ ಈ ತರ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೂಡ ತಿನ್ನೋದಕ್ಕೆ ಸಾಂಬಾರ್ ಜೊತೆ. ಅವಾಗ ಎತ್ತುಗಳಿಗೆಲ್ಲ ಕೊಡ್ಬೇಕಾದ್ರೆ ಹುಳ್ಳಿನ ಜಾಸ್ತಿ ಹಾಕಿ ಬೇಯಿಸೋದ್ರಿಂದ ಕಟ್ಟು ಸಖತ್ ಟೇಸ್ಟ್ ಬರ್ತಾ ಇತ್ತು. ಇವಾಗ ಜಾಸ್ತಿ ಬೇಯಿಸ್ಕೊಂಡ್ರೆ ಇವಾಗ ಎತ್ತಿಲ್ವಲ್ಲ ತಿನ್ನೋದಕ್ಕೆ, ಹಾಗಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ವಿಸಿಲ್ ಹೊಡ್ಸ್ಕೊಳೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಆದ್ರೆ ಹುಳ್ಳಿ ಕಟ್ಟು ಅಂತ ಹೇಳಿ ಊಟ ಮಾಡ್ಬೋದು. ಆ ನ್ಯಾಚುರಲ್ಲು ಮಶ್ರೂಮಿಗೂ ಈಗ ಅಂಗಡಿಲಿ ಸಿಗೋ ಮಶ್ರೂಮಿಗೂ ಯಾವ ತರ ವ್ಯತ್ಯಾಸ ಅನ್ಸುತ್ತೆ, ಹುಳ್ಳಿ ಕಟ್ಟು ಕೂಡ ಹಾಗೆ ಅನ್ಸುತ್ತೆ. ಹಾಗೆ ಮೊಳಕೆ ಬರ್ಸ್ಕೊಂಡು ಮೊಳಕೆ ಸಾಂಬಾರ್ ಮಾಡಿದ್ರು ಕೂಡ ಹುಳ್ಳಿ ಕಾಳು ಮೊಳಕೆ ಕಾಳು ಕೂಡ ಸೂಪರ್ ಆಗಿರುತ್ತೆ. ಓಕೆ ಗೈಸ್, ಈಗ ಊಟ ರೆಡಿ ಆಗಿದೆ. ಅದ್ರ ಜೊತೆ ನಾವು ಹಾಫ್ ಬಾಯ್ಲ್ ಹಾಕೊಂಡು ಊಟ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಏನಾಯಿತು, ನಾಳೆ ಕತೆ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ, ಹೇಳ್ತೀನಿ. ಬಾಯ್ ಬಾಯ್ ಗೈಸ್. ಓಕೆ, ಟೇಕ್ ಕೇರ್.